ಮಳೆಗಾಲ ಹತ್ರ ಬರ್ತಾ ಇದೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಜೋಗ ಜಲಪಾತವನ್ನು ನೋಡಲಿಕ್ಕೆ ನೀವು ಹೋಗ್ತಾ ಇದ್ರೆ ಈ ತಪ್ಪನ್ನ ಮಾಡಬೇಡಿ. ಅದರ ಸುತ್ತಮುತ್ತ ಇರೋ ಈ 4 ಅದ್ಭುತ ಸ್ಥಳಗಳನ್ನ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದ್ದಾವೆ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಈ ಜೋಗ ಜಲಪಾತ ನಮ್ಮ ಭಾರತದ 2ನೇ ಅತಿ ದೊಡ್ಡ ಜಲಾಶಯ ಆಗಿದೆ. ಇದು ಇರೋದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗಡಿಯಲ್ಲಿದೆ. ಇದಕ್ಕೆ ಹತ್ತಿರದ ರೈಲು ನಿಲ್ದಾಣ ತಾಳಗುಪ್ಪ ರೈಲು ನಿಲ್ದಾಣ ಸುಮಾರು 12 ಕಿಲೋಮೀಟರ್ ದೂರ ಇದೆ. ಬೆಂಗಳೂರಿನಿಂದ ಇದು ಸುಮಾರು 411 ಕಿಲೋಮೀಟರ್ ದೂರ ಇದೆ. ಜೋಗಕ್ಕೆ ಹೋದಾಗ ನೋಡಬಹುದಾದ ಪ್ರಮುಖ ಸ್ಥಳಗಳಲ್ಲಿ ಮೊದಲನೆಯದು ಹಿಕ್ಕೇರಿ ಅಘೋರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಸಾಗರದಿಂದ ಕೇವಲ 9 ಕಿಲೋಮೀಟರ್ ದೂರ ಇದೆ. ಎರಡನೇದಾಗಿ ಕೇಳದಿ ರಾಮೇಶ್ವರ ಸ್ವಾಮಿ ದೇವಾಲಯ. ಮೂರನೇದಾಗಿ ವರದಹಳ್ಳಿ ಶ್ರೀಧರೇಶ್ವರ ಸ್ವಾಮಿ ಆಶ್ರಮ. ವರದಹಳ್ಳಿಯ ಸಹ್ಯಾದ್ರಿ ಬೆಟ್ಟಗಳ ಮಧ್ಯೆ ಇರುವ ಈ ಆಶ್ರಮ ಮಳೆಗಾಲದಲ್ಲಿ ಸ್ವರ್ಗದಂತೆ ಕಾಣುತ್ತದೆ. ಬೆಟ್ಟದ ಮೇಲಿರುವ ಶ್ರೀಧರ ತೀರ್ಥ, ಈ ತೀರ್ಥದಲ್ಲಿ ನಿರಂತರವಾಗಿ ಪವಿತ್ರರು ಹರಿದು ಬರ್ತಾ ಇರ್ತದೆ. ಮತ್ತೆ ಕೊನೆಯದಾಗಿ ಲಿಂಗನಮಕ್ಕಿ ಜಲಾಶಯ. ಇಷ್ಟು ಸ್ಥಳಗಳು ನಾವು ಜೋಗಕ್ಕೆ ಹೋದಾಗ ನೋಡಲೇಬೇಕು. ಈ ಎಲ್ಲ ಸ್ಥಳಗಳು ತುಂಬ ಚೆನ್ನಾಗಿದ್ದಾವೆ. ಜೋಗಕ್ಕೆ ಹೋದರೆ ಈ ಸ್ಥಳಗಳನ್ನ ಮಿಸ್ ಮಾಡಬೇಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಜೋಗಕ್ಕೆ ನಮ್ಮ ಕರ್ನಾಟಕದ ಯಾವ ಕಡೆಯಿಂದ ಯಾವ ರೀತಿ ಬರ್ಬೋದು ಮಾಹಿತಿ ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆ ವಿಡಿಯೋ ಮಾಡ್ತೇನೆ.